ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರ ನೇತೃತ್ವದಲ್ಲಿ ಅರಣ್ಯವಾಸಿಗಳ ಕಾನೂನು ಜಾಗೃತ ಜಾಥಾವು ಕಾರವಾರ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜಿಲ್ಲಾಧಿಕಾರಿಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಅರಣ್ಯವಾಸಿಗಳು ಆಕ್ಷೇಪಣಾ ಪತ್ರ ಸಲ್ಲಿಸಿದರು. ಜಿಲ್ಲೆಯ ಮೂಲೆ ಮೂಲೆಯಿಂದ ಆಗಮಿಸಿದ ಅರಣ್ಯವಾಸಿಗಳು ತಮ್ಮ ಸಮಸ್ಯೆಗಳೊಂದಿಗೆ ಭೂಮಿ ಹಕ್ಕಿಗಾಗಿ ಚಳಿಗಾಲದ ಅಧಿವೇಶನದಲ್ಲಿ ಹಕ್ಕೊತ್ತಾಯ ಮಂಡಿಸುವಂತೆ ಆಗ್ರಹಿಸಿ ಹಮ್ಮಿಕೊಂಡ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಅರಣ್ಯವಾಸಿಗಳು ನಗರದ ಟ್ಯಾಗೋರ್ ಕಡಲ ತೀರದಲ್ಲಿ ಮೊದಲು ಜಮಾವಣೆಗೊಂಡರು. ಅಲ್ಲಿಂದ ಆರಂಭವಾದ ಅರಣ್ಯವಾಸಿಗಳ ಬೃಹತ್ ಕಾನೂನು ಜಾಗೃತಿ ಜಾಥಾವು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಾಲಾದೇವಿ ಮೈದಾನದಲ್ಲಿ ಸಮಾವೇಶಗೊಂಡಿತು. ಜಾತಿ ಮತ ಪಂಥ ಭೇದ ಭಾವವಿಲ್ಲದೆ ಒಗ್ಗಟ್ಟಾಗಿ ಭೂಮಿ ಹಕ್ಕಿನ ಕೂಗು ಈ ಸಮಾವೇಶದಲ್ಲಿ ಕೇಳಿಬಂತು. ಅರಣ್ಯವಾಸಿಗಳ ಕಲಾ ತಂಡಗಳು ಈ ಐತಿಹಾಸಿಕ ಅರಣ್ಯವಾಸಿಗಳ ಸಮಾವೇಶಕ್ಕೆ ಮೆರುಗು ನೀಡಿದವು. ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕರು, ಅರಣ್ಯ ಹಕ್ಕು ಕಾಯ್ದೆ, ನ್ಯಾಯಾಲಯದ ತೀರ್ಪು ಮತ್ತು ಕೇಂದ್ರ ಸರ್ಕಾರದ ಆದೇಶಕ್ಕೆ ವ್ಯತಿರಿಕ್ತವಾಗಿ ಜಿಲ್ಲೆಯಲ್ಲಿ 73,000 ಅರ್ಜಿಗಳು ತಿರಸ್ಕರಿಸಿದ್ದಕ್ಕೆ ಸಹಸ್ರಾರು ಅರಣ್ಯವಾಸಿಗಳು ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ಸಮಾವೇಶಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಅರಣ್ಯವಾಸಿಗಳು ಬಂದಿದ್ದಾರೆಂದರೆ ಅವರಿಗೆ ಎದುರಾದ ಸಮಸ್ಯೆಯನ್ನ ಪರಿಹರಿಸಿಕೊಡಬೇಕು. ಸಾಮಾಜಿಕ ನ್ಯಾಯದಡಿಯಲ್ಲಿ ಸರ್ಕಾರ ಅರಣ್ಯವಾಸಿಗಳಿಗೂ ಭೂಮಿ ಮಂಜೂರು ಮಾಡಿ ಅವರಿಗೆ ನ್ಯಾಯ ಒದಗಿಸಬೇಕು. ಈಗ ಸಲ್ಲಿಸಿದ ಆಕ್ಷೇಪಣಾ ಪತ್ರವನ್ನು ಪರಿಗಣಿಸಿ ಅರ್ಜಿಯ ಪುನರ್ ಪರಿಶೀಲನೆಗೊಳಿಸಿ ಭೂಮಿ ಹಕ್ಕನ್ನು ಒದಗಿಸಿಕೊಡುವಲ್ಲಿ ಅಧಿಕಾರಿಗಳು ತಮ್ಮ ಕಾರ್ಯವನ್ನು ಪ್ರಾಮಾಣಿಕವಾಗಿ ನಿಭಾಯಿಸಬೇಕೆಂದು ಕೋರಿದರು. ಅಲ್ಲದೆ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಅರಣ್ಯವಾಸಿಗಳ ಪರ ನಿರ್ಣಯ ತೆಗೆದುಕೊಳ್ಳಬೇಕು. ಇಲ್ಲವಾದರೆ ಜನಪ್ರತಿನಿಧಿಗಳ ಮನೆಯ ಮುಂದೆ ಧರಣಿ ಮಾಡುವುದಾಗಿ ಎಚ್ಚರಿಸಿದರು. 1,03,000 ಎಕರೆ ಪ್ರದೇಶವನ್ನು ಕೊಡ್ತಾ ಇದೆ. ಹಾಗಾಗಿ ನಾನು ಕೇಳ್ತಾ ಇದ್ದೇನೆ, ಈ ಜನರ ಈ ಭೂಮಿಯ ಇಲ್ಲಿಯ ಜನವಸತಿಯ 80,000 ಕುಟುಂಬಕ್ಕೆ ನೀವು ಹೊರಗೆ ಹಾಕ್ಲಿಕ್ಕೆ ಸನ್ನದ್ಧರಾಗಿದ್ದೀರಿ. ಆದರೆ ಯಾರು ಬೇಡ ಅಂತ ಹೇಳ್ತಾರೋ ಆ ಯೋಜನೆಗೆ 1 ಲಕ್ಷ ಭೂಮಿಯನ್ನು ನೀವು ಕೊಡ್ಲಿಕ್ಕೆ ಹೊಂಟಿದ್ದೀರಿ, 1 ಲಕ್ಷವನ್ನು ಕೊಡ್ಲಿಕ್ಕೆ ಹೊಂಟಿದ್ದೀರಿ. ಹಾಗಾಗಿ ನಾನು ಕೇಳ್ತಾ ಇದ್ದೇನೆ, ಜನಪರವಿರುವಂತ ವಿರೋಧಕ್ಕೆ ನೀವು ಭೂಮಿಯನ್ನು ಕೊಡ್ತೀರಿ, ಜನರಿಗೆ ಯಾವುದೇ ರೀತಿಯ ಭೂಮಿಯನ್ನು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಿ. ಹಾಗಾಗಿ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ, ಈ ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ 6 ಬೇಡಿಕೆಗಳಿದೆ. 6 ಬೇಡಿಕೆಗಳ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಚರ್ಚೆ ಮಾಡಿ ಒಂದು ಸಂಪೂರ್ಣವಾದ ನಿರ್ಣಯವನ್ನು ತೆಗೆದುಕೊಳ್ಬೇಕಂತ ಹೇಳಿ ಸಮಸ್ತ ಅರಣ್ಯವಾಸಿಗಳ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರತಿಭಟನಾ ಸ್ಥಳಕ್ಕಾಗಮಿಸಿದ ಅಪರ ಜಿಲ್ಲಾಧಿಕಾರಿ ಅವರಿಗೆ ಅರಣ್ಯವಾಸಿಗಳು ಭೂಮಿ ಹಕ್ಕಿಗಾಗಿ ವೈಯಕ್ತಿಕವಾಗಿ ಆಕ್ಷೇಪ ಪತ್ರ ಸಲ್ಲಿಸಿದರು. ಈ ಮೂಲಕ ಏಕಕಾಲದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಆಕ್ಷೇಪಣಾ ಪತ್ರ ಸಲ್ಲಿಸಿರುವುದು ಇದೊಂದು ಐತಿಹಾಸಿಕ ದಾಖಲೆಯಾಯಿತು. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಇವತ್ತು 6/12/2025 ತಮ್ಮ ಬೇಡಿಕೆಗಳ ಒಟ್ಟು 5 ಅಂಶಗಳ ಬೇಡಿಕೆಗಳ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಇವತ್ತು ನಮ್ಮ ಮೂಲಕ ಇವತ್ತು ಕೊಟ್ಟಿದ್ದಾರೆ. ನಾವು ಅದನ್ನು ಸ್ವೀಕೃತ ಮಾಡಿದ್ದೀವಿ. ಹಾಗೂ ತಕ್ಷಣಕ್ಕೆ ಮುಂದಿನ ತಮ್ಮ ಬೇಡಿಕೆ ಏನಿದೆ ಮುಂದಿನ ದಿನಗಳಲ್ಲಿ ಅಧಿವೇಶನದಲ್ಲಿ ಉಪಯೋಗ ಆಗಬೇಕು ಅಂತ ಹೇಳಿ ನಾವು ಇವತ್ತೇ ಅದನ್ನು ಕಳಿಸುವ ವ್ಯವಸ್ಥೆ ಸಂಪೂರ್ಣವಾಗಿ ನಾವು ಮಾಡ್ತೀವಿ. ಈಗ ಸಂಘಟಕರು ನಮ್ಮ ಮುಂದೆ ಹೇಳಿದ ಹಾಗೆ ಪ್ರತಿಯೊಬ್ಬರು ಕೂಡ ತಾವು ಅರ್ಜಿಗಳನ್ನು ತಗೊಂಡು ಬಂದಿದ್ದೀರಿ. ನಾನು ನೋಡಿದೆ, ತಾವು ಕೂಡ ಪ್ರದರ್ಶನ ಮಾಡಿದಿರಿ. ಈ ಎಲ್ಲ ಅರ್ಜಿಗಳನ್ನು ನಾವು ಸ್ವೀಕೃತವನ್ನು ಮಾಡ್ತೀವಿ. ಆದರೆ ತಾವು ಸಂಘಟಕರ ಮೂಲಕ ಈ ಮನವಿಗಳನ್ನ ಕೊಟ್ಟು ಸಂಘಟಕರು ನಮಗೆ ತಂದು ನಮಗೆ ಅಲ್ಲಿ ಆಫೀಸಲ್ಲಿ ಕೌಂಟರ್ಗೆ ಕೊಡ್ತಾರೆ. ಅವೆಲ್ಲ ಅರ್ಜಿಗಳಿಗೂ ನಾವು ಸ್ವೀಕೃತಿಯನ್ನು ಬರೆದು ನಾವು ಸಂಘಟಕರ ಕೈಯಲ್ಲಿ ಮತ್ತೆ ಅದನ್ನ ರಿಟರ್ನ್ ಮಾಡ್ತೀವಿ. ಈ ಜಾಥಾದಲ್ಲಿ ಹೋರಾಟಗಾರರ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಗೌಡಳ್ಳಿ, ರಾಜೇಶ್ ಮಿತ್ರ ನಾಯ್ಕ್, ಮಾಬಲೇಶ್ವರ ನಾಯ್ಕ್ ಬೇಡ್ಕಣಿ, ಕುಮಟಾ ಅಧ್ಯಕ್ಷ ಮಂಜುನಾಥ್ ಮರಾಠಿ ನಾಗೂರು, ಮಹೇಶ್ ನಾಯ್ಕ್ ಕಾನಕಿ, ಮುಂಡಗೋಡ್ ಅಧ್ಯಕ್ಷ ಶಿವಾನಂದ ಜೋಗಿ ಮುಂಡಗೋಡ್, ಅಂಕೋಲಾ ಅಧ್ಯಕ್ಷ ರಮಾನಂದ ನಾಯಕ್ ಅಚುವೆ, ಯಲ್ಲಾಪುರ ಅಧ್ಯಕ್ಷ ಭೀಮ್ಶಿ ವಾಲ್ಮೀಕಿ, ಜಗದೀಶ್ ಶಿರಳಗಿ, ಪಾಂಡುರಂಗ ನಾಯ್ಕ್ ಬಳಕೆ, ಚಂದ್ರ ಪೂಜಾರಿ ಮಂಚಿಕೇರಿ, ದಿವಾಕರ ಮರಾಠಿ ಆನಗೋಡ, ದೇವರಾಜಗೊಂಡ, ರಫೀಕ್ ಗಫಾರ್, ಪ್ರಭಾಕರ್ ವೇಳಿಪ ಜೋಯಿಡಾ, ವಿಜು ಪೀಟರ್ ಪಿಲ್ಲೆ, ಶಾಂತಾರಾಮ್ ನಾಯ್ಕ್ ಅಂಕೋಲಾ, ರಾಮು ಕಲಾ ಕರಡಗಿ, ಹರಿಹರ ನಾಯ್ಕ್ ಓಂಕಾರ, ಸೀತಾರಾಮ್ ಗೌಡ, ಅರವಿಂದ ಗೌಡ, ಉದಯ ಗುನ್ಗ ಅಚುವೆ, ಶಂಕರ್ ಕೋಡಿಯಾ, ಮಾದೇವ ನಾಯ್ಕ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.